ಫೆಬ್ರವರಿ 22 ಅಂದರೆ ಇವತ್ತಿನಿಂದ ಶುಕ್ರನು ಶತಭಿಷ ನಕ್ಷತ್ರವನ್ನು ಬಿಟ್ಟು ಪೂರ್ವಭಾದ್ರ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ. ಶುಕ್ರನ ಈ ನಕ್ಷತ್ರ ಸಂಚಾರ ಅನ್ನುವಂಥದ್ದು ಪ್ರೀತಿ, ಹಣ, ಕಲೆ ಮತ್ತು ಸಂಬಂಧಗಳಲ್ಲಿ ಸಕಾರಾತ್ಮಕ ಒಂದು ಪಾಸಿಟಿವ್ ಬದಲಾವಣೆಯನ್ನು ಸೂಚಿಸುತ್ತೆ. ಜ್ಯೋತಿಷ್ಯದ ಪ್ರಕಾರ ನೋಡಿ, ಶುಕ್ರನು ಶತಭಿಷ ನಕ್ಷತ್ರದಲ್ಲಿ ಈಗ ದೃಕ್ ಪಂಚಾಂಗದ ಪ್ರಕಾರ ಫೆಬ್ರವರಿ 22 ಅಂದರೆ ಇವತ್ತು ಭಾನುವಾರ ಬೆಳಿಗ್ಗೆ 12:42ಕ್ಕೆ ಶುಕ್ರನು ಶತಭಿಷವನ್ನು ಬಿಟ್ಟು ಪೂರ್ವಭಾದ್ರ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ. ಮಾರ್ಚ್ 4ರ ಹೋಳಿ ಹಬ್ಬದವರೆಗೆ ಶುಕ್ರ ಇದೇ ಪೂರ್ವಭಾದ್ರ ನಕ್ಷತ್ರದಲ್ಲೇ ಇರ್ತಾನೆ. ಪೂರ್ವಭಾದ್ರ ನಕ್ಷತ್ರ ಮಾನಸಿಕ ಆಳ, ಹಾಗೆ ನಿಗೂಢತೆ ಮತ್ತು ಪರಿವರ್ತನೆಯನ್ನು ಸಂಕೇತಿಸುತ್ತೆ. ಹಾಗೆ ಪೂರ್ವಭಾದ್ರ ನಕ್ಷತ್ರದ ಅಧಿಪತಿ ಗುರುವಾಗಿದ್ದು ಶುಕ್ರನು ಈ ನಕ್ಷತ್ರದಲ್ಲಿ ಸಾಗಿದಾಗ ಪ್ರೀತಿ, ಕಲೆ, ಸಂಪತ್ತು ಮತ್ತು ಸೌಂದರ್ಯ ಹೆಚ್ಚಾಗುತ್ತೆ. ಈ ಸಂಚಾರ ಮಾನಸಿಕ ಶಾಂತಿ, ಸೃಜನಶೀಲ ಶಕ್ತಿ ಮತ್ತು ಸಮೃದ್ಧಿಯನ್ನು ತರಲು ಪ್ರಯೋಜನಕಾರಿಯಾಗಿರುತ್ತೆ. ಇದು ವೈಯಕ್ತಿಕ ಸಂಬಂಧಗಳು ಮತ್ತು ಆರ್ಥಿಕ ವಿಷಯದಲ್ಲಿ ಒಂದು ಪಾಸಿಟಿವ್ ಬದಲಾವಣೆಯನ್ನು ಕೊಡುತ್ತೆ. ಈ ಶುಕ್ರ ಸಂಚಾರದಿಂದ ಯಾವ 4 ರಾಶಿಯವರಿಗೆ ಹೆಚ್ಚು ಪ್ರಯೋಜನವಾಗಲಿದೆ ನೋಡ್ತಾ ಹೋಗೋಣ. ವೃಷಭ ರಾಶಿಯವರಿಗೆ ಶುಕ್ರನ ಈ ಸಂಚಾರ ಪ್ರೀತಿ ಮತ್ತು ಸಂಬಂಧಗಳಿಗೆ ಮಾಧುರ್ಯವನ್ನು ತರುತ್ತೆ. ನಿಮ್ಮ ಕುಟುಂಬ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಸಂಬಂಧಗಳಲ್ಲಿ ತಿಳುವಳಿಕೆ ಹೊರಹೊಮ್ಮುತ್ತೆ. ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಉದ್ಭವಿಸುತ್ತೆ ಮತ್ತು ಹಳೆಯ ಹೂಡಿಕೆಗಳೇನಾದರೂ ಮಾಡಿದ್ದಿದ್ರೆ ಅದರಿಂದ ಲಾಭ ಕೂಡ ಬರುತ್ತೆ. ಕಲೆ, ಸಂಗೀತ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಮತ್ತು ಯಶಸ್ಸು ಹೆಚ್ಚಾಗುತ್ತೆ. ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಬಲಗೊಳ್ಳುತ್ತೆ. ಈ ಸಮಯದಲ್ಲಿ ನೀವು ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ಚಿಂತನಾಶೀಲವಾಗಿ ತೆಗೆದುಕೊಳ್ಳಬಹುದು. ಅಂದರೆ ಒಂದು ಯೋಚನೆ ಮಾಡಿ ಹೆಜ್ಜೆಯನ್ನು ಇಡ್ತೀರಿ. ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಸಂಪರ್ಕಗಳು ಪ್ರಯೋಜನಕಾರಿಯಾಗಿರ್ತವೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಲಘು ಯೋಗ ಅಥವಾ ಧ್ಯಾನ ಮಾಡೋದು ಒಳ್ಳೆಯದು. ಇನ್ನು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಯವರಿಗೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಶುಕ್ರನ ಸಂಚಾರ ವೃತ್ತಿ ಮತ್ತು ಆರ್ಥಿಕವಾಗಿ ಪ್ರಯೋಜನಕಾರಿಯಾಗಿರುತ್ತೆ. ಕೆಲಸದಲ್ಲಿ ಅಭಿವೃದ್ಧಿ ಇರುತ್ತೆ. ಹೊಸ ಯೋಜನೆಗಳು ಯಶಸ್ವಿ ಆಗ್ತವೆ ಮತ್ತು ದೀರ್ಘಕಾಲದಿಂದ ಸ್ಥಗಿತಗೊಂಡಂಥ ಕೆಲಸಗಳು ಮುಂದುವರಿತವೆ, ಕಂಟಿನ್ಯೂ ಆಗುತ್ತೆ. ಪ್ರೇಮ ಜೀವನದಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳು ಕಾಣಬಹುದು. ಸಂಬಂಧಗಳಲ್ಲಿ ಉತ್ಸಾಹ ಇರುತ್ತೆ, ಆಕರ್ಷಣೆ ಹೆಚ್ಚಾಗುತ್ತೆ. ಹಾಗೆ ಆರೋಗ್ಯ ಸಾಮಾನ್ಯವಾಗಿ ಇರುತ್ತೆ, ನಾರ್ಮಲ್ ಇರುತ್ತೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ. ಇಲ್ಲಿವರೆಗಿದ್ದಂಥ ಒತ್ತಡ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಪ್ರಯಾಣ ಮತ್ತು ಶಿಕ್ಷಣದಲ್ಲಿ ಯಶಸ್ಸನ್ನು ಕೂಡ ನೀವು ಸಾಧಿಸ್ತೀರಿ. ಈ ಅವಧಿಯಲ್ಲಿ ಸ್ವಾವಲಂಬಿಗಳಾಗುವ ಪ್ರಯತ್ನಗಳು ಕೂಡ ಫಲಪ್ರದವಾಗ್ತವೆ. ಹಾಗೆ ಹಳೆಯ ವಿವಾದಗಳನ್ನು ಮರೆತು ಹೊಸ ಆರಂಭವನ್ನು ಮಾಡ್ತೀರಿ ಮತ್ತು ಹೂಡಿಕೆ ಮತ್ತು ಉಳಿತಾಯ ಎರಡರ ಮೇಲೂ ಕೂಡ ಗಮನ ಹರಿಸೋದು ಪ್ರಯೋಜನಕಾರಿಯಾಗಿರುತ್ತೆ. ಇನ್ನು ಕನ್ಯರಾಶಿಯವರಿಗೆ ಈ ಒಂದು ಶುಕ್ರನ ಸಂಚಾರ ಅನ್ನುವಂಥದ್ದು ಕನ್ಯರಾಶಿಯವರು ತಮ್ಮ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಸುಧಾರಣೆಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಪ್ರಯತ್ನಗಳು ಏನೇ ಪ್ರಯತ್ನ ಮಾಡ್ತಾ ಇದ್ರು ಅದಕ್ಕೆ ನಿಮಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಹಳೆಯ ಮಾನಸಿಕ ಭಯಗಳೇನಾದರೂ ಇದ್ರೂ ಅದು ದೂರ ಆಗುತ್ತೆ. ಪ್ರೀತಿ ಮತ್ತು ಸ್ನೇಹಗಳು ಸಿಹಿಯಾಗಿರ್ತವೆ. ಕೆಲಸ ಅಥವಾ ವ್ಯವಹಾರದಲ್ಲಿ ನಿಮ್ಮ ನಿರ್ಧಾರಗಳು ಸರಿಯಾಗಿರ್ತವೆ ಮತ್ತು ಹೂಡಿಕೆಗಳು ಲಾಭವನ್ನು ತರ್ತವೆ. ನೀವು ಸೃಜನಶೀಲ ಕೆಲಸದಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ತೀರಿ. ಹೊಸ ಯೋಜನೆಗಳನ್ನು ಪ್ರಾರಂಭಿಸೋದು ಶುಭವಾಗಿರುತ್ತೆ. ಕುಟುಂಬ ಮತ್ತು ಮಕ್ಕಳೊಂದಿಗೆ ಸಮಯ ಕಳೆಯೋದು ಮನಸ್ಸಿಗೆ ಶಾಂತಿ ತರುತ್ತೆ. ದೀರ್ಘಕಾಲದ ಕಾಯಿಲೆಗಳು ಅಥವಾ ಏನಾದರೂ ಕಾಯಿಲೆಗಳಿದ್ದರೆ, ಸಮಸ್ಯೆಗಳಿದ್ರೆ, ಆರೋಗ್ಯ ಸಮಸ್ಯೆ ಇದ್ದರೆ ಅದರಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ಇನ್ನು ಕುಂಭರಾಶಿಯವರಿಗೆ ಶುಕ್ರನ ಸಂಚಾರ ಅನ್ನುವಂಥದ್ದು ಈ ಪ್ರಯೋಜನ ಮತ್ತು ಸಂತೋಷದಿಂದ ತುಂಬಿರುತ್ತೆ. ಸಾಮಾಜಿಕ ಸಂಬಂಧಗಳು ಬಲಗೊಳ್ತವೆ ಮತ್ತು ಹಳೆಯ ಭಿನ್ನಾಭಿಪ್ರಾಯಗಳಿದ್ದರೆ ಅದು ದೂರವಾಗುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಪ್ರಣಯ ಮತ್ತು ಸಾಮರಸ್ಯ ಹೆಚ್ಚಾಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನು ಪಡಿತೀರಿ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಶಿಕ್ಷಣ, ಕಲೆಗಳು ಮತ್ತು ಸೃಜನಶೀಲ ಅನ್ವೇಷಣೆಗಳಲ್ಲಿ ಯಶಸ್ಸು ಕಂಡುಬರೋ ಸಾಧ್ಯತೆ ಇದೆ. ವ್ಯಾಪಾರ ಪಾಲುದಾರಿಕೆಗಳು ಅಥವಾ ಹೊಸ ಸಹಯೋಗಗಳು ಪ್ರಯೋಜನಕಾರಿಯಾಗ್ತವೆ. ಮಾನಸಿಕ ಸ್ಪಷ್ಟತೆ ಮತ್ತು ಆಲೋಚನಾ ಸಾಮರ್ಥ್ಯ ಹೆಚ್ಚಾಗುತ್ತೆ. ಪ್ರಯಾಣ ಅಥವಾ ಧಾರ್ಮಿಕ ಚಟುವಟಿಕೆಗಳು ಕೂಡ ಪ್ರಯೋಜನವನ್ನು ಸೂಚಿಸ್ತವೆ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ವಿಶೇಷ ಗಮನವನ್ನು ಹರಿಸಬೇಕಾದಂಥ ಅವಶ್ಯಕತೆ ಇರುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.